ನಮಸ್ಕಾರ ಚಾಂಪಿಯನ್ಸ್, ವೆಲ್ಕಮ್ ಟು ವಿಷ್ಣು ಸೂರ್ಯ ಲರ್ನಿಂಗ್ ಪಾಯಿಂಟ್ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಒಂದು ಹೊಸ ಸಬ್ಜೆಕ್ಟ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ನಾನು ಫಸ್ಟು ಯಾವ ಸಬ್ಜೆಕ್ಟ್ ತೊಗೊಂಡಿದ್ದೀನಿ ಅಂತಂದರೆ ದಟ್ ಈಸ್ ಅಕೌಂಟೆನ್ಸಿ. ಸೊ ಫಸ್ಟ್ ನಾನು ಏನು ಹೇಳ್ತೀನಿ ಅಂತಂದರೆ, ಅಕೌಂಟ್ಸಲ್ಲಿ ಫಸ್ಟು ನೀವು ಯಾವಾಗಲೂ ತಲೆಯಲ್ಲಿ ಇಟ್ಕೋಬೇಕೇನಂತಂದರೆ ಫಿನಾನ್ಸ್. ಓಕೆನಾ? ಫಿನಾನ್ಸ್. ಸೊ ಈಗ ಟೈಮ್ ವೇಸ್ಟ್ ಮಾಡದೆ ಬೇಸಿಕ್ಸ್ ಕಡೆ ನಾವು ಹೋಗೋಣ. ಓಕೆನಾ? ಫಸ್ಟ್ ಏನು, ವಾಟ್ ಈಸ್ ಅಕೌಂಟಿಂಗ್? ಅಕೌಂಟಿಂಗ್ ಅಂತ ಅಂದರೆ ಏನು? ಸೊ ಅಕೌಂಟಿಂಗ್ ಈಸ್ ಅನ್ ಆರ್ಟ್ ಆಫ್ ಐಡೆಂಟಿಫೈಯಿಂಗ್, ರೆಕಾರ್ಡಿಂಗ್, ಕ್ಲಾಸಿಫೈಯಿಂಗ್ ಆ್ಯಂಡ್ ಸಮರೈಸಿಂಗ್ ದ ಟ್ರಾನ್ಸಾಕ್ಷನ್ಸ್ which are of financial nature, then analyzing, interpreting and communicating the results thereof. ಸಿಂಪಲ್ ಆಗಿ ನಾನು ನಿಮಗೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಅಕೌಂಟಿಂಗ್ ಅಂತಂದರೆ ಏನು ಅಂತಂದರೆ, ನಾನು ಹೇಳಿದೆ ಫಸ್ಟು ನಿಮ್ಮ ತಲೆಯಲ್ಲಿ ಬರಬೇಕು ಫಿನಾನ್ಸ್ ಅಂತ. ಸೊ ಆರ್ಟ್ ಆಫ್ ಐಡೆಂಟಿಫೈಯಿಂಗ್ ಅಂದರೆ ಏನು? ಫಸ್ಟ್ ನಾವು ವರ್ಕ್ ಹೆಂಗೆ ಸ್ಟಾರ್ಟ್ ಮಾಡ್ತೀವಿ, ಐಡೆಂಟಿಫೈ ಮಾಡಬೇಕು. ಅಂದರೆ ಏನು? ಫಿನಾನ್ಸ್ ನಮ್ಮ ಅಕೌಂಟಿಗೆ ಬರ್ತಾ ಇದೆಯಾ? ಫಿನಾನ್ಸ್ ಇಸ್ ನಥಿಂಗ್ ಬಟ್ ಕ್ಯಾಶ್. ಓಕೆನಾ? ಸೊ ಅಥವಾ ನಮ್ಮ ಅಕೌಂಟಿಂದ ಅದು ಹೋಗ್ತಾ ಇದೆಯಾ ಅಂತ ಐಡೆಂಟಿಫೈ ಮಾಡಬೇಕು. ಅದನ್ನು ನಾವೇನಂತ ಕರಿತೀವಿ? ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಡೆಬಿಟ್ ಅಂತಂದರೆ ನಮ್ಮಿಂದ ಇನ್ನೊಬ್ರಿಗೆ ಹೋಗೋದು, ಕ್ರೆಡಿಟ್ ಅಂದರೆ ಬೇರೆಯವರಿಂದ ನಮಗೆ ಬರೋದು. ಓಕೆನಾ? ಸೊ ನೆಕ್ಸ್ಟ್ ರೆಕಾರ್ಡಿಂಗ್. ಸೊ ಎಲ್ಲಿ ನಾವು ರೆಕಾರ್ಡ್ ಮಾಡ್ತೀವಿ? ಇದನ್ನು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ರೆಕಾರ್ಡ್ ಮಾಡ್ತೀವಿ. ನೆಕ್ಸ್ಟ್ ಕ್ಲಾಸಿಫೈಯಿಂಗ್. ಸೊ ಕ್ಲಾಸಿಫೈ ಮಾಡಬೇಕು, ಇದು ಯಾವ ಅಕೌಂಟು, ಪರ್ಸ್ನಲ್ಲ, ರಿಯಲಾ, ನಾಮಿನಲ್ಲ ಅಂತ. ನೆಕ್ಸ್ಟ್ ಸಮರೈಸಿಂಗ್ ದ ಟ್ರಾನ್ಸಾಕ್ಷನ್ಸ್. ಸೊ ಈ ಟ್ರಾನ್ಸಾಕ್ಷನ್ಸ್ ಎಲ್ಲ ನಾವು ಎಲ್ಲಿ ಸಮರೈಸ್ ಮಾಡ್ತೀವಿ? P&L ಅಕೌಂಟ್, ಟ್ರಯಲ್ ಬ್ಯಾಲೆನ್ಸ್, ಬ್ಯಾಲೆನ್ಸ್ ಶೀಟ್. ಸೊ ಇವೆಲ್ಲ ಮುಂದೆ ನಾವು ನೋಡೋಣ. ಇದು ಜಸ್ಟ್ ಬೇಸಿಕ್. ಓಕೆನಾ? ಸೊ ನೀವಿಲ್ಲಿ ಅಕೌಂಟಿಂಗ್ ಈಸ್ ಅನ್ ಆರ್ಟ್ ಆಫ್ ಐಡೆಂಟಿಫೈ, IRCS ಅಂತ ನೀವು ಹೀಗೆ ಶಾರ್ಟ್ ಫಾರ್ಮಲ್ಲಿ ಇಟ್ಕೊಳ್ಳಿ. ಓಕೆನಾ? ಸೊ ನೆಕ್ಸ್ಟ್ ಏನಕ್ಕೆ ಮಾಡ್ತೀವಿ ಇದೆಲ್ಲ? ದ ಟ್ರಾನ್ಸಾಕ್ಷನ್ಸ್ ವಿಚ್ ಆರ್ ಆಫ್ ಫಿನಾನ್ಷಿಯಲ್ ಇನ್ ನೇಚರ್. ನಾನು ಮೊದಲೇ ಹೇಳಿದೆ, ಫಸ್ಟ್ ನಾವು ಮೈಂಡಲ್ಲಿ ಫಿನಾನ್ಸ್ ಅಂತ ಇಟ್ಕೋಬೇಕಂತಂದು. ಸೊ ಯಾವುದ್ಯಾವುದು ಫಿನಾನ್ಷಿಯಲ್ ನೇಚರಲ್ಲಿ ಇದೆಯೋ ಅದನ್ನು ನಾವು ಫಸ್ಟು ಈ ಪ್ರೋಸೆಸ್ ಎಲ್ಲ ಮಾಡಿಬಿಟ್ಟು ನೆಕ್ಸ್ಟ್ ಅದನ್ನು ಅನಲೈಸ್ ಮಾಡಿ, ಇಂಟರ್ಪ್ರಿಟ್ ಮಾಡಿ. ಅನಲೈಸ್ ಅಂತಂದರೆ ಏನು? ಓಕೆ, ಈ ಪರ್ಟಿಕ್ಯುಲರ್ ಅಕೌಂಟ್ ಇದಕ್ಕೆ ಹೋಗುತ್ತೆ. ನೆಕ್ಸ್ಟ್ ಇಂಟರ್ಪ್ರಿಟ್, ಅದನ್ನು ಕರೆಕ್ಟಾಗಿ ಇಂಟರ್ಪ್ರಿಟ್ ಮಾಡಬೇಕು ನಾವು. ಓಕೆನಾ? ನಾನು ಹೇಳಿದೆ ಟ್ರಯಲ್ ಬ್ಯಾಲೆನ್ಸಾ, P&Lಗೆ ಹೋಗುತ್ತಾ, ಎಲ್ಲಿ ಅಂತ. ನೆಕ್ಸ್ಟ್ ಕಮ್ಯುನಿಕೇಟಿಂಗ್ ದ ರಿಸಲ್ಟ್ಸ್ ದೇರ್ ಆಫ್. ಅಟ್ ದ ಎಂಡ್ ನಮಗೆ ಏನು ಗೊತ್ತಾಗಬೇಕು? ವೆದರ್ ಇಟ್ ಈಸ್ ಅ ಪ್ರಾಫಿಟ್ ಆರ್ ಲಾಸ್, ಅಸೆಟ್ಸ್ ಆರ್ ಲೈಬಿಲಿಟೀಸ್ ಅಂತ. ಸೊ ನಾವು ಬ್ಯಾಲೆನ್ಸ್ ಶೀಟ್ ನೋಡಿದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ ಇದನ್ನು. ಓಕೆನಾ? ಅಕೌಂಟಿಂಗ್ ಈಸ್ ಅನ್ ಆರ್ಟ್ ಆಫ್ IRCS, the transactions which are in financial nature, and then AIC. ಓಕೆನಾ? ನೆಕ್ಸ್ಟ್ ಅಕೌಂಟಿಂಗ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಲ್ಯಾಂಗ್ವೇಜ್ ಆಫ್ ಬಿಸ್ನೆಸಸ್. ನೋಡಿ, ಬಿಸ್ನೆಸ್ ಅಂತಂದರೆ ಏನು? ಪ್ರಾಫಿಟ್ ಆರ್ ಲಾಸ್. ಸೊ ದಿಸ್ ಈಸ್ ಕಾಲ್ಡ್ ಆಸ್ ದ ಲ್ಯಾಂಗ್ವೇಜ್ ಆಫ್ ಬಿಸ್ನೆಸ್. ನೆಕ್ಸ್ಟ್ ಈಗ ನೀವೆಲ್ಲ ಕೇಳಿರ್ತೀರಾ, ಮೀನಿಂಗು ಬರಿಬೇಕು, ಡೆಫಿನೇಷನ್ಸು ಕೇಳ್ತಾರೆ, ಏನು ಡಿಫ್ರೆನ್ಸು ಇದೆರಡಕ್ಕೆ ಅಂತ. ಸೊ ನಾನಿಲ್ಲಿ ಸಿಂಪಲಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಡೆಫಿನಿಷನ್ ಅಂತಂದರೆ ಏನು? ಅಲ್ಲಿ ಆಥರ್ ನೇಮ್ ಇರುತ್ತೆ ಆ್ಯಂಡ್ ಕಂಪಲ್ಸರಿ ನೀವು ಆಥರ್ ನೇಮ್ನ ಮೆನ್ಷನ್ ಮಾಡಲೇಬೇಕು. ಏನಂತ? ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನಿರುತ್ತೆ? ಅಕಾರ್ಡಿಂಗ್ ಟು. ಸೊ ಅಕಾರ್ಡಿಂಗ್ ಟು ಇಂದನೇ ಅದು ಸ್ಟಾರ್ಟ್ ಆಗಬೇಕು ಡೆಫಿನೇಷನ್ ಅನ್ನೋದು. ಆ್ಯಂಡ್ ಇಟ್ ಶುಡ್ ಬಿ ಆ್ಯಸ್ ಇಟ್ ಈಸ್. ಸೊ ನೀವು ಇದನ್ನು ಬೈ ಹಾರ್ಟ್ ಮಾಡಲೇಬೇಕು. ಓಕೆನಾ? ನೆಕ್ಸ್ಟ್ ಕಮಿಂಗ್ ಟು ಮೀನಿಂಗ್. ಮೀನಿಂಗಲ್ಲಿ ಏನಾಗುತ್ತೆ? ಇನ್ ಜನರಲ್ ಬ್ರ್ಯಾಕೆಟಲ್ಲಿ ನಾನು ಹಾಕಿದ್ದೀನಿ ಅವರ್ ಅಂಡರ್ಸ್ಟ್ಯಾಂಡಿಂಗ್ ಅಂತ. ಸೊ ನೋಡಿ, ಮೀನಿಂಗ್ ಅಂದರೆ ಏನು? ಅರ್ಥ. ನಿಮಗೆ ಎಷ್ಟು ಅರ್ಥ ಆಗಿದೆ ಅಕೌಂಟ್ಸ್ ಅಂತಂದರೆ ಅದನ್ನು ನೀವು ಜನರಲ್ ಆಗಿ ಬರಿಬೋದು. ಇಲ್ಲಿ ಅಕಾರ್ಡಿಂಗ್, ಆಥರ್ ನೇಮ್ ಏನೂ ಬೇಕಾಗಿಲ್ಲ ನಿಮಗೆ. ನೀವು ಇದನ್ನೆಲ್ಲ ಮೆನ್ಷನ್ ಮಾಡೋ ಅವಶ್ಯಕತೆಯೂ ಇಲ್ಲ. ನೀವು ಜನರಲ್ ಆಗಿ ನಿಮ್ಗೇನು ಅರ್ಥ ಆಗಿದೆಯೋ ಅದನ್ನು ಬರೆದ್ರೆ ಆಯಿತು. ಸೊ ನೆಕ್ಸ್ಟ್ ಅದರಲ್ಲಿ ಏನೇನು ಇರಬೇಕು ಮೀನಿಂಗಲ್ಲಿ ಅಂತಂದರೆ, ಇದು IRCS ಇರಬೇಕು, ವಿಚ್ ಆರ್ ಇನ್ ಫಿನಾನ್ಷಿಯಲ್ ನೇಚರ್. ಆ್ಯಂಡ್ ದೆನ್ ಏನು ಮಾಡಬೇಕು?
AIC ಮಾಡಬೇಕು, ಅನಲೈಸ್, ಇಂಟರ್ಪ್ರಿಟ್ ಆ್ಯಂಡ್ ಕಮ್ಯುನಿಕೇಟಿಂಗ್. ಓಕೆನಾ? ಸೊ ಚಾಂಪಿಯನ್ಸ್, ಇವತ್ತಿಂದು ಈ ಒಂದು ಸಬ್ಜೆಕ್ಟ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಯಾವ ಪಾಯಿಂಟ್ ಅರ್ಥ ಆಗಿಲ್ಲ ಪ್ಲೀಸ್ ನನಗೆ ಕಮೆಂಟಲ್ಲಿ ತಿಳಿಸಿ, ಅಥವಾ ಅರ್ಥ ಆಗಿದ್ದರೆ ಎಷ್ಟು ಅರ್ಥ ಆಯ್ತು ಅನ್ನೋದನ್ನು ಕಮೆಂಟಲ್ಲಿ ನೀವು ತಿಳಿಸಿ. ಸೊ ನೆಕ್ಸ್ಟ್ ನಾನು ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗ್ ಬಗ್ಗೆ ವಿಡಿಯೋ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗ್ರೇಟ್ ಡೇ ಚಾಂಪಿಯನ್ಸ್.